ಏನಿದೆಲ್ಲ ಹಾಡಲ್ಲಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂದ ಹಾಗೆ ಪ್ರತಿ ನಿರ್ದೇಶಕರ ಮಾತು ಕೇಳಿದಾಗ ಉಪ್ಪಿ ಸರ್ಗಿಂತ ಡೈರೆಕ್ಟರ್ ಬೇರೆ ಇಲ್ಲ ಅಂತ ಹೇಳ್ಬೇಕು ಅನ್ಸುತ್ತೆ. ಬಿಕಾಸ್ ಯಾರೇ ಹೊಸ ನಿರ್ದೇಶಕರು ಬಂದ್ರು ಕೂಡ ಯಾಕೆ ಡೈರೆಕ್ಷನ್ ಮಾಡ್ಬೇಕು ಅಂದ್ಕೊಂಡ್ರಿ ಅಂತ ಕೇಳಿದ್ರೆ ಅವರ ಮೊದಲ ಆನ್ಸರ್ ಆಗಿದ್ದು ಉಪ್ಪಿ ಸರ್ ಸಿನಿಮಾ ನೋಡಿ ಇನ್ಸ್ಪೈರ್ ಆದ್ರಿ. ಅವ್ರದೆಲ್ಲ ದೊಡ್ಡ ಗುಣ. ಎಲ್ಲರಿಗೂ ನಮಸ್ಕಾರ. ನಿಜ ಹೇಳ್ಬೇಕು ಅಂದ್ರೆ ಈ ಇಬ್ರು ಡೈರೆಕ್ಟ್ರು ಇವ್ರು ಮಾತಾಡೋದು ನೋಡ್ರೆ ಗೊತ್ತಾಗ್ತಿ ಇವ್ರ ಸಿನಿಮಾ ಹೆಂಗಿರುತ್ತೆ ಅಂತ. ಇವ್ರು ಮಾತಾಡೋದ್ರಲ್ಲ ಇವಾಗ ಆ ಒಂದು ತೆಲುಗು ಸ್ಟೈಲ್, ಒಂದು ಆಕ್ಷನ್ ಫಿಲಮ್, ಅದು ಡೈಲಾಗ್ ಅಲ್ಲೇ ಇರುತ್ತೆ ನೋಡಿ, ಆ ಪರ್ಸನಾಲಿಟಿಲೇ ಇದೆ. ಆ ಸಿನಿಮಾ ಎಮೋಷನ್ ಇರುತ್ತೆ ಮಾತಲ್ಲಂಗೆ. ಸರ್ ಉಪ್ಪಿ ಸರ್ మీ ಇನ್ಸ್ಪಿರೇಷನ್ ಸರ್, ಸೂಪರ್ ಸರ್, ಎಕ್ಸ್ಟ್ರಾ ಅಡ್ಡಗ ಅಡ್ಡಗ ಅಡ್ಡಗ. ಇವ್ರದ್ದು ನೋಡಿ ಮಹಾರಾಜನ್ ತರ ಇತ್ತು. కన్నడదల్లే ಹೇಳ್ತೀನಿ ಎಲ್ಲರಿಗೂ ಅರ್ಥ ಆಗಲಿ ಅಂತ. మీకు తెలుగులో చెప్తాను. ఇప్పుడు మీరు మనకి ఇన్స్పిరేషన్, మీరందరూ நீங்க எங்களுக்கு இன்ஸ்பிரேஷன். இப்போ இல்ல ரியலி ஒரு டஸ்ட்பின் வச்சுட்டு என்ன படம் பண்ணிருக்கீங்க. அங்கேயே அப்படியே கேட்ச் பண்ணி டஸ்ட் தூள் பண்ணிருக்கீங்க படம். మీరు అంతే. అదేమో శనివారం అంటారు, అంత థ్రిల్, ఒక చిన్న ఒక వారం పెట్టుకొని అంత కమర్షియల్గా అంత ఇది మంగళవారం. సూపర్ సార్, థ్యాంక్ యూ. నేను చాలా హ్యాపీగా ఫీల్ అవుతా ఉన్నాను మీ పక్క నిల్చుకునేదానికి. ಥ್ಯಾಂಕ್ ಯು ರಜನೀಶ್ ಅವರೇ. ಇವತ್ತು ಇವರಿಬ್ಬರು ನನಗೆ ಪರಿಚಯ ಮಾಡಿಸಿದ್ದಕ್ಕೆ. ಆಮೇಲೆ ಇವ್ರು ಮಾತಾಡ್ದಂಗೆ ಇವ್ರ ಸಿನಿಮಾ ಇತ್ತು RX100, ಶನಿವಾರಂ ಎಲ್ಲ ಆ ಥರ. ಇವರು ಈ ಟ್ರೈಲರ್ ನೋಡಿದಾಗ ನೀವು ಕಣ್ಮುಂದೆ ಕರೆಕ್ಟಾಗಿ ಕಾಣಿಸ್ಬಿಟ್ರಿ ನನಗೆ. ಬಾಬಿ ಅವ್ರು ಹೆಂಗೆ ಅಂದರೆ ಒಂಥರ ಅಷ್ಟು ಈಸಿ ಅಲ್ಲ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು. ಒಂಥರ ಮೇಧಾವಿ ಅವರು. ಹೋಮ್ಲಿ, ಒಳ್ಳೆ ಕುಕ್ಕು, ಒಳ್ಳೆ ಏನೋ ಅಕೌಂಟೆಂಟು, ಒಳ್ಳೆ ಸೆಕ್ರೆಟ್ರಿ, ಒಳ್ಳೆ ಮ್ಯೂಸಿಕ್, ಒಳ್ಳೆ ಸಿಂಗರ್ ಎಲ್ಲ. ಸಿನಿಮಾ ಅದೇ ಥರ ಇದೆ. ಇದಕ್ಕೊಂದು ಜಾನರ್ ಅಂತ ಹೇಳೋಕ್ಕಲ್ಲ. ಇದೇನು ಲವ್ ಸ್ಟೋರಿನ, ಆ್ಯಕ್ಷನ್ನ, ಸಸ್ಪೆನ್ಸಾ, ಏನೋ ಒಂದು ಎಲ್ಲ ಮಿಕ್ಸ್ ಮಾಡಿ ಏನೋ ಚಿಂದಿ ಉಡಾಯಿಸ್ಬಿಟ್ಟಿದ್ದೀರಾ. ನಿಜವಾಗ್ಲು ಸೂಪರ್ ಆಗಿದೆ. ಒಟ್ನಲ್ಲಿ ಏನೋ ಮಾಡಿರ್ತೀರ ಅನ್ನಿಸ್ತಾ ಇದೆ ಈ ಸಿನಿಮಾದಲ್ಲಿ. ಖಂಡಿತ ಎಕ್ಸ್ಪೆಕ್ಟೇಷನ್ ತುಂಬ ಚೆನ್ನಾಗಿಟ್ಟಿದ್ದೀರಾ, ತುಂಬ ಚೆನ್ನಾಗಿದೆ. ಶೆನ್ ಶೆಟ್ಟಿ ಅವರೇ, ನಿಮ್ಮದು ಅಷ್ಟೇ ಸಕ್ಕದಾಗಿ ಡ್ಯಾನ್ಸ್ ಮಾಡಿದ್ರೆ, ನಾಲ್ಗೆ ಗಿಲ್ಗೆ ಕಚ್ಕೊಂಡೆಲ್ಲ ಸೂಪರ್ ಆಗಿ ಮಾಡಿದ್ರೆ. ಅನುಪಮ ಅವರಲ್ವಾ? ಅಂಕಿತಾ ಅಮರ್ ಅವರು. ಅಂಕಿತಾ ಅನುಪಮ ಎಲ್ಲ ಹತ್ತತ್ರನೇ ಇದೆ ಬಿಡಿ. ಶೈನ್ ಅವರೇ, ಅಂಕಿತಾ ಅವರೇ, ದಯವಿಟ್ಟು ತುಂಬಾ ಇಬ್ರು ಬನ್ನಿ, ತುಂಬಾ ಚೆನ್ನಾಗಿ ಕಾಣುತ್ತಿದ್ದೀರಾ. ಆಮೇಲೆ ಎಲ್ಲದಕ್ಕಿನ್ನ ಅಜನೀಶ್ ಅವರೇ, ನೀವು ಮುಖ್ಯ. ನೀವು ಬನ್ನಿ ಮೇಲೆ. ಬಾಬಿ ಅವರೇ, ಅಜನೀಶ್ ಅವ್ರು ಬನ್ನಿ. ದೇವ್ರು ಇವತ್ತು ನೋಡಿ ನಿಮ್ಮ ಅಪ್ಪ ನಿಜವಾಗ್ಲು ಸರ್, ಇದೇ ಫಸ್ಟ್ ಟೈಮ್ ಸರ್ ನಾನು ಕೇಳಿದ್ದು. ಎಲ್ಲ ಅಪ್ಪ ಏನೋ ಅನ್ಕೊಂಡ್ರೆ ಮಗ ಬೇರೆ ದಾರಿಲಿ ಹೋಗ್ತಾರೆ. ನೀವು ಯಾವ ಲೆವೆಲ್ ಪ್ಲಾನ್ ಮಾಡಿ ಹಿಂಗೆ ಆಗ್ಬೇಕು, ನೀವು ಕನ್ಸ್ಕೊಂಡಿದ್ರಿ ಅನ್ಸುತ್ತೆ. ನಿಜವಾಗ್ಲು ನನ್ನ ಮಗ ಇದೇ ತರ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾನೆ ಅಂತ. ಪ್ರೊಡ್ಯೂಸರ್ ಆಗ್ತಾರೆ ಅನ್ಕೊಂಡಿದ್ರಾ? ಓ ಸೂಪರ್, ಗ್ರೇಟ್ ಫ್ಯಾಮಿಲಿ ಸರ್ ನಿಮ್ದು. ನಿಜವಾಗ್ಲು ಸೂಪರ್, ತುಂಬಾ ಚೆನ್ನಾಗಿದೆ. ಒಳ್ಳೇದಾಗ್ಲಿ. ಇದೇ ತರ ತುಂಬಾ ಸಿನಿಮಾಗಳು ಮಾಡಿ. ಬಾಬೀಜಿ ಅವರೇ, ನಿಮ್ ಬಗ್ಗೆ ಇವ್ರ ಬಗ್ಗೆ ನಾನು ಹೇಳ್ಬಿಟ್ನಲ್ಲ, ಟ್ರೈಲರ್ ನೋಡಿದ ಹೆಂಗೋ ಅದ್ರ ಹತ್ರಷ್ಟು ಇವರು. ಯಾಕಂದ್ರೆ ಇವ್ರ ಜೊತೆ ನಾನು ಎಲ್ಲಿ ಬುಧಾ ಫೆಸ್ಟ್ ಅಲ್ಲಿ ಕಾಲ ಕಳೆದಿದ್ದೀನಿ. ಇವ್ರ ಮಗನ್ ನೋಡಿ, ಮಗ ಬಂದಿಲ್ಲ. ಮಗಳು ಒಳ್ಳೆ ಸಿಂಗರ್, ನಮ್ಮ ಪಿಕ್ಚರಲ್ಲಿ ಹಾಡಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಇನ್ನೊಂದಷ್ಟು ಸಿನಿಮಾಗಳು ಮಾಡಿ. ತುಂಬಾ ಚೆನ್ನಾಗಿದೆ, ತುಂಬಾ ಪಾಸಿಟಿವ್ ಆಗಿದೆ ವೈಬ್ರೇಷನ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು.